for elephant. ಓಕೆ ಗೈಸ್, ಈಗ ನೋಡಿದ್ರಲ್ಲ ಈ ಥರ ವಿಡಿಯೋ ಯಾವ ಥರ ಕ್ರಿಯೇಟ್ ಮಾಡೋದಂತ ಹೇಳ್ಕೊಡ್ತೀನಿ. ಆ್ಯಂಡ್ ಈ ಥರ ವೀಡಿಯೋಸ್ ಬಂದುಬಿಟ್ಟು ಕಿಡ್ಸಿಗಂತೂ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಅದರಲ್ಲೂ ನೀವು ವಾಯ್ಸ್ ಚೇಂಜ್ ಮಾಡಿಬಿಟ್ಟು ಲೈಕ್ ಕಿಡ್ಸ್ ವಾಯ್ಸಲ್ಲಿ ಇಟ್ಟರೆ ಕೈನ್ ಮಾಸ್ಟರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ, ಕಿಡ್ಸಿಗೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಕಿಡ್ಸು ಕೂಡ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಾರೆ. ಆ್ಯಂಡ್ ಹಾಗೆ ಗೈಸ್, ಯಾರೆಲ್ಲ ಕಿಡ್ ಚಾನಲಲ್ಲಿ ವರ್ಕ್ ಮಾಡ್ತಿದ್ದೀರಾ ಅವರೆಲ್ಲ ಈ ಥರ ವೀಡಿಯೋಸ್ಗಳನ್ನ ಮಾಡಿ ಹಾಕಿ ನಿಮ್ಮ ಚಾನಲಲ್ಲಿ, ಓಕೆನಾ ಗೈಸ್. ಆ್ಯಂಡ್ ಈ ಥರ ವೀಡಿಯೋಸ್ ಯಾವ ಥರ ಮಾಡೋದಂತ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ತುಂಬ ಅಂದರೆ ತುಂಬ ಸಿಂಪಲ್ಲು, 5 ನಿಮಿಷದಲ್ಲಿ ನಿಮ್ಮ ವಿಡಿಯೋ ಏನಾಗುತ್ತೆ ರೆಡಿ ಆಗಿಬಿಡುತ್ತೆ. ನೀವು ಈಸಿಲಿ ಕ್ರಿಯೇಟ್ನ ಮಾಡ್ಕೋಬೋದು, ಅಷ್ಟು ಈಸಿಯಾಗಿದೆ. ಸೊ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಯಾವ ಥರ ಈ ಥರ ವೀಡಿಯೋಸ್ ಮಾಡೋದಂತ. ಸೊ ಬನ್ನಿಗೆ ಸ್ವಲ್ಪನೂ ಟೈಮ್ ವೇಸ್ಟ್ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ನಾವೀಗ ಬಂದಿದ್ವಿ ನಮ್ಮ ಸ್ಕ್ರೀನ್ ರೆಕಾರ್ಡಿಂಗ್ ಮೇಲೆ. ನಿಮಗೆ ಪ್ರೂಫಾಗಿ ತೋರಿಸ್ಬಿಡ್ತೀನಿ. ನಾನು ಆಲ್ರೆಡಿ ಕಿಡ್ಸ್ ಆಲ್ಫಾಬೆಟ್ ಲರ್ನಿಂಗ್ ವಿಡಿಯೋ ಅಂತ ಹಾಕಿದರೆ ನೋಡಿ ತುಂಬ ನಿಮಗೆ ವೀಡಿಯೋಸ್ಗಳು ಸಿಕ್ಬಿಡುತ್ತೆ, ಎಲ್ಲ ABCD ರಿಲೇಟೆಡ್ ವೀಡಿಯೋಸ್ಗಳೇ. ಓಕೆನಾ, ಇವತ್ತು ನಾನು ನಿಮ್ಗೆ ಹೇಳ್ಕೊಡೋದು ABCD ವಿಡಿಯೋ ನೀವು ಯಾವ ಥರ ಕ್ರಿಯೇಟ್ ಮಾಡ್ಬೋದು ಅಂತ. ತುಂಬ ಸಿಂಪಲ್ ಅಂದರೆ ತುಂಬ ಸಿಂಪಲ್. ನೀವು ಇಷ್ಟು ಸಿಂಪಲ್ಲು ವೀಡಿಯೋಸ್ಗಳನ್ನ ಮಾಡ್ಬೋದಾ ಅಂತ ಅನ್ಕೋತೀರಾ. ನಾನು ಮಾಡಿ ತೋರಿಸಾದ್ಮೇಲೆ ಸ್ವಲ್ಪನೂ ಯಾವುದೇ ಸ್ಟೆಪ್ಪನ್ನ ಮಿಸ್ ಮಾಡಿಬಿಡಿ, ಎಲ್ಲ ಕ್ಲಿಯರಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ ನಾನು ಹೇಳ್ಕೊಡೋ ಸ್ಟೆಪ್ಸು. ಆ್ಯಂಡ್ ಇಮೇಜ್ ಸರ್ಚ್ ಮೆನ್ನಲ್ಲಿ A to Z ವರೆಗೂ ಏನೇನೆಲ್ಲ ಬರುತ್ತೆ, ಲೈಕ್ A ಫಾರ್ ಆ್ಯಪಲ್, B ಫಾರ್ ಬಾಲ್ ಆಯಿತು, ಕ್ಯಾಟ್ ಆಯಿತು, ಬಲೂನ್ಸ್ ಆಯಿತು, ಲೈಕ್ ಈ ಥರ ಎಲ್ಲ ಲೆಟರ್ಸಿಂದ ಒಂದೊಂದು ಯಾವುದಾದ್ರೂ ಒಂದು ಇಮೇಜಸ್ಗಳನ್ನ ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೇಕು, ಓಕೆನಾ. ಸೊ ನಾನು ಆಲ್ರೆಡಿ ಇಮೇಜಸ್ಗಳನ್ನ ಡೌನ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಇಮೇಜಸ್ನ ಯಾವ ಥರ ಡೌನ್ಲೋಡ್ ಮಾಡೋದಂತ ಹೇಳ್ಕೊಡಲ್ಲ, ಜಸ್ಟ್ ಹೇಳ್ಕೊಡ್ತೀನಿ. ಅದರಲ್ಲಿ ನೀವು ಎಲ್ಲ ಇಮೇಜಸ್ ಬೈ ಚಾನ್ಸ್ ನಿಮಗೆ ಸಿಗಲಿಲ್ಲ ಅಂದರೆ ನಾನು ನಿಮಗೆ A to Z ವರೆಗೂ ಏನೆಲ್ಲ ಬರುತ್ತೆ ನಾನೆಲ್ಲ ನೀವು ಕೊಡ್ತೀನಿ. ನೀವು ಆ್ಯನಿಮಲ್ಸ್ ಆದರೂ ತೊಗೋಬೋದು, ಇಲ್ಲ ಅಂದರೆ ಲೈಕ್ ತಿನ್ನೋ ವಸ್ತುಗಳನ್ನೂ ತೊಗೋಬೋದು, ಇಲ್ಲ ಬುಕ್ಸ್ಗಳಲ್ಲೂ ಸಿಕ್ಬಿಡುತ್ತೆ ನಿಮಗೆ, ಓಕೆನಾ. ಸೊ ಸಿಂಪಲಿ ನಾವೀಗ ಓಪನ್ ಮಾಡ್ಕೊಳ್ಳೋಣ ಇಮೇಜ್ ಸರ್ಚ್ ಮ್ಯಾನ್ ಆ್ಯಪ್ ಏನಿದೆ ಅದನ್ನು, ಓಕೆನಾ. ಸೊ ಕರೆಕ್ಟಾಗಿ ಕ್ಲೀನಾಗಿ ನೋಡ್ಕೊಳ್ಳಿ ಎಲ್ಲ, ಓಕೆನಾ, ಹೇಳ್ತಾ ಇದ್ದೀನಿ. ಸೊ ತುಂಬ ಈಸಿ, ನೀವು 5 to 10 ಮಿನಿಟ್ಸಲ್ಲಿ ಈ ಥರ ವೀಡಿಯೋ A to Z ವರೆಗೂ ಕ್ರಿಯೇಟ್ ಮಾಡಿಬಿಡ್ಬೋದು, ಅಷ್ಟು ಈಸಿ ಇದೆ ಇದು ವೀಡಿಯೋ, ಓಕೆನಾ. ಸೊ ಕಿಡ್ಸ್ ಚಾನಲ್ಗೆ, ಓಕೆನಾ ಗೈಸ್. ಸೊ ಸಿಂಪಲಿ ನಾನು ಇಲ್ಲಿ ಸರ್ಚ್ ಮಾಡ್ಕೊತೀನಿ ಇಮೇಜ್ ಸರ್ಚ್ ಮ್ಯಾನ್. ಸೊ ಯಾರ ಹತ್ರ ಎಲ್ಲ ಇಲ್ಲ ಅವರೆಲ್ಲರೂ ಡೌನ್ಲೋಡ್ನ ಮಾಡ್ಕೊಳ್ಳಿ, ಓಕೆನಾ. ಸೊ ಇಮೇಜ್ ಸರ್ಚ್ ಮ್ಯಾನ್ನ ಓಪನ್ನ ಮಾಡ್ಕೊಳ್ಳೋಣ, ಓಕೆನಾ. ಓಪನ್ ಮಾಡ್ಕೊಂಡ್ರೆ ನೋಡಿ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ನಾವು ಸಿಂಪಲಿ ಇಲ್ಲಿ ಸರ್ಚ್ ಮಾಡಬೇಕು ಬ್ಲ್ಯಾಕ್ ಬೋರ್ಡ್ ಕಾರ್ಟೂನ್ ಇಮೇಜಸ್ ಅಂತ, ಓಕೆನಾ. ಈ ಬೋರ್ಡ್ ಏನಾದರೂ ಸಿಗಲಿಲ್ಲ ಅಂದರೆ ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ, ನೀವು ಡೌನ್ಲೋಡ್ನ ಮಾಡ್ಕೋಬೋದು. ಈ ಬ್ಲ್ಯಾಕ್ ಬೋರ್ಡ್ ಏನಿದೆ ಇದನ್ನು ಸಿಂಪಲಾಗಿ ನಾನು ಡೌನ್ಲೋಡ್ನ ಮಾಡ್ಕೊತೀನಿ. ಆ್ಯಂಡ್ ಹೇಳಿದ್ದೀನಲ್ಲ A to Z ವರೆಗೂ ಇಮೇಜಸ್ಗಳನ್ನೂ ನೀವು ಇಮೇಜ್ ಸರ್ಚ್ ಮ್ಯಾನಿಂದನೇ ಡೌನ್ಲೋಡ್ ಮಾಡ್ಕೋಬೋದು. ABCD ಅಲ್ಲ ನಾನು ಹೇಳ್ತಾ ಇರೋದು, ಲೈಕ್ A ಫಾರ್ ಆ್ಯಪಲ್ ಆಯಿತು, ಬಲೂನ್ಸ್ ಆಯಿತು, C ಫಾರ್ ಕ್ಯಾಟ್ ಆಯಿತು, ಡಾಗ್ ಆಯಿತು, ಇದನ್ನೆಲ್ಲ ನೀವು ಒಂದೊಂದಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಬೈ ಚಾನ್ಸ್ ಸಿಕ್ಕಲಿಲ್ಲ ಅಂದರೆ ನನಗೆ ಹೇಳಿ ಕಮೆಂಟಲ್ಲಿ, ನಾನು A to Z ವರೆಗೂ ನಿಮಗೆ ಕೊಟ್ಬಿಡ್ತೀನಿ ಡೌನ್ಲೋಡ್ ಮಾಡಿ, ಓಕೆನಾ ಗೈಸ್. ಇದಾದಮೇಲೆ ನಾವು ಕೈನ್ ಮಾಸ್ಟರ್ನ ಓಪನ್ ಮಾಡ್ಕೊಳ್ಳೋಣ ಬ್ಲ್ಯಾಕ್ ಬೋರ್ಡು ಡೌನ್ಲೋಡ್ ಮಾಡಾದಮೇಲೆ. ಅದಾದಮೇಲೆ ಲಾಂಗ್ ವೀಡಿಯೋ ಆದರೆ 16:9, ಶಾರ್ಟ್ ವೀಡಿಯೋ ಆದರೆ 9:16, ಓಕೆನಾ. ಈ ರೇಷಿಯೋ ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಈಗ ನಾವು ಬ್ಲ್ಯಾಕ್ ಬೋರ್ಡ್ ಏನು ಡೌನ್ಲೋಡ್ ಮಾಡಿಟ್ಟಿದ್ವಿ ಅದನ್ನು ನಾವಿಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡ್ಕೊಂಡಾದಮೇಲೆ ಏನು ಮಾಡಬೇಕು, ಈ ಬ್ಲ್ಯಾಕ್ ಬೋರ್ಡ್ನ ಪ್ಯಾನ್ ಆ್ಯಂಡ್ ಝೂಮ್ ಮಾಡಬೇಕು. ಪ್ಯಾನ್ ಆ್ಯಂಡ್ ಝೂಮ್ ಮೇಲೆ ಕ್ಲಿಕ್ ಮಾಡಿ ಈಕ್ವಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ಥರ ಝೂಮ್ನ ಮಾಡ್ಕೊಳ್ಳಿ. ಈ ಥರ ಝೂಮ್ ಫುಲ್ಲು ವೈಟ್ ಕವರ್ ಆಗೋ ಥರ, ಏನು ಸೈಡಲ್ಲಿ ವೈಟ್ ಇತ್ತು ಅದೆಲ್ಲ ಕವರ್ ಆಗೋ ಥರ ಝೂಮ್ ಮಾಡ್ಕೊಳ್ಳಿ. ಅದಾದಮೇಲೆ ಕೆಳಗಡೆ ನಮ್ಮದು ಟೈಮ್ ಲೈನ್ ಇದೆಯಲ್ಲ, ಟೈಮ್ ಲೈನು ಇದನ್ನು ಈ ಥರ ಎಳ್ಕೊಂಡು ಒಂದು ಸ್ವಲ್ಪ ಡ್ಯೂರೇಷನ್ ಏನಿದೆ ಅದನ್ನು ಜಾಸ್ತಿನ ಮಾಡ್ಕೋಬೇಕು, ಓಕೆನಾ. ಸೊ ಈ ಥರ ಎಳ್ಕೊಂಡು ಜಾಸ್ತಿ ಮಾಡ್ಕೊಳ್ಳಿ, ನಿಮಗೆ ಎಷ್ಟು ಟೈಮ್ ಬೇಕು ಅಷ್ಟು ಟೈಮ್ನ ನೀವು ಸೆಲೆಕ್ಟ್ನ ಮಾಡ್ಕೊಬೋದು, ಓಕೆನಾ. ಅದಾದಮೇಲೆ ಇಲ್ಲಿ ನಾವು ಟೆಕ್ಸ್ಟಲ್ಲಿ ಹೋಗ್ಬಿಟ್ಟು A ಅಂತ ಟೈಪ್ ಮಾಡೋಣ. A ಟೈಪ್ ಮಾಡಾದಮೇಲೆ ನಾವಿಲ್ಲಿ ಫಾಂಟ್ ಆಪ್ಷನ್ ಕಾಣಿಸ್ತಿದೆಯಲ್ಲ ನಿಮಗೆ ಎರಡನೇದು, ಫಾಂಟ್ ಆಪ್ಷನಲ್ಲಿ ಹೋಗ್ಬಿಟ್ಟು ಇಲ್ಲಿ ಲಾಸ್ಟ್ನೇದ್ರಲ್ಲಿ ಹೋಗಿ ಅದಾದಮೇಲೆ ಫುಲ್ ಕೆಳಗೆ ಸ್ಕ್ರಾಲ್ ಮಾಡಿದರೆ ನಿಮ್ಗೆ ಇಲ್ಲೊಂದು ಫಾಂಟ್ ಆಪ್ಷನ್ ಇದೆ, ಲೈಕ್ ಕಿಡ್ಸಿಗೆ ಯೂಸ್ ಆಗೋ ಥರ ಆ ಫಾಂಟ್ನ ನೀವು ಸೆಲೆಕ್ಟ್ನ ಮಾಡ್ಕೋಬೋದು, ಓಕೆನಾ. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಈ ಥರ A ಬಂದುಬಿಟ್ಟು ಈ ಥರ ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಆ್ಯನಿಮೇಷನಲ್ಲಿ ಬಂದುಬಿಟ್ಟು ನಿಮಗೆ ಯಾವ ಆ್ಯನಿಮೇಷನ್ ಬೇಕೋ ಆ ಆ್ಯನಿಮೇಷನ್ನ ನೀವು ಯೂಸ್ ಮಾಡ್ಕೋಬೋದು, ಲೈಕ್ ಡ್ರಾಪ್ ಆಯಿತು, ಇನ್ನು ಬೇರೆ ಬೇರೆ ಟೈಪಲ್ಲಿ ತುಂಬ ಆ್ಯನಿಮೇಷನ್ಸ್ಗಳಿದ್ದಾವೆ ಕೈನ್ ಮಾಸ್ಟರಲ್ಲಿ, ಓಕೆನಾ. ಸೊ ನಾನಿಲ್ಲಿ ಸ್ಲೈಡ್ ಅಪ್ ಅಂತ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿದ್ದೀನಿ, ಓಕೆನಾ. ಅದನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಲೇಯರ್ಗೆ ಹೋಗ್ಬಿಟ್ಟು ಲೇಯರಲ್ಲಿ A ಫಾರ್ ಏನು ಬರುತ್ತೆ ನಮ್ಮದು ಫಸ್ಟು ಆ್ಯಪಲ್ ಬರುತ್ತೆ. ಸೊ ನಾನು ಆ್ಯಪಲ್ನ ಡೌನ್ಲೋಡ್ ಮಾಡಿಟ್ಟಿದ್ದೆ, ಎಲ್ಲೋಯ್ತು ಆ್ಯಪಲ್ಲು, ಇಲ್ಲಿದೆ ಆ್ಯಪಲ್ಲು, ಇದನ್ನು ನಾನು ಆ್ಯಡ್ನ ಮಾಡ್ಕೋತೀನಿ. ಆ್ಯಪಲ್ನ ನೋಡಿ, ಅದಕ್ಕೆ ನಾನು ಹೇಳಿದ್ದು A to Z ವರೆಗೂ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ವಿಡಿಯೋ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ ಅಂತ. ಬೈ ಚಾನ್ಸ್ ಸಿಗಲಿಲ್ಲ ಅಂದರೆ ನನಗೆ ಹೇಳಿ, ನಾನು ಡೌನ್ಲೋಡ್ ಟೆಲಿಗ್ರಾಮಲ್ಲಿ ಕೊಟ್ಬಿಡ್ತೀನಿ A to Z ವರೆಗೂ, ಓಕೆನಾ ಗೈಸ್. ಸೊ ಆ್ಯಪಲ್ನ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ,
ಓಕೆನಾ. ಸೊ ಇಲ್ಲಿವರೆಗೂ ನಮ್ಮದು ಲಾಸ್ಟ್ ಆಗುತ್ತೆ. ಸೊ ಇಲ್ಲಿಂದ ನಾವೇನು ಮಾಡೋಣ, ಇದನ್ನು ಆ್ಯನಿಮೇಷನ್ ಕೊಟ್ಬಿಡೋಣ ಆ್ಯಪಲ್ಗೆ. ಸೊ ನಾನು ಯಾವುದಾದ್ರೂ ಒಂದು ಆ್ಯನಿಮೇಷನ್ನ ಇಲ್ಲಿ ಕೊಡ್ತೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ನೀವು ಆ ಆ್ಯನಿಮೇಷನ್ನ ಕೊಟ್ಕೋಬೋದು. ಅದಾದಮೇಲೆ ಈಗ ಬಿನ ಆ್ಯಡ್ ಮಾಡೋಣ. ಬಿ ಟೆಕ್ಸ್ಟು ಸೇಮೇ ನೀವು ಫಾಂಟಲ್ಲಿ ಹೋಗ್ಬಿಟ್ಟು ಲಾಸ್ಟ್ನೇ ಆಪ್ಷನಲ್ಲಿ ಹೋಗ್ಬಿಟ್ಟು ನಿಮ್ಗೆ ಈ ಥರ ಒಂದು ಫಾಂಟು ಚೇಂಜ್ ಮಾಡಿ ನೋಡಿ. ಈ ಥರ ಟೈಪಲ್ಲಿ ಒಂದು ಫಾಂಟ್ ಸಿಗುತ್ತೆ. ಆ ಫಾಂಟ್ನ ನೀವು ಆ್ಯಡ್ನ ಮಾಡ್ಕೊಳ್ಳಿ. ಓಕೆನಾ. ಮತ್ತು ನಾನು ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಈ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಇಲ್ಲಿ ಬಿ ಫಾರ್ ಬಲೂನ್ಸ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಬಿ ಫಾರ್ ಬಲೂನ್ಸ್. ಸೊ ನೋಡಿ ನಮ್ಮದು ಬಲೂನ್ಸ್ ಆ್ಯಡ್ ಆಗೋಯ್ತು. ಇದು ತುಂಬ ಈಸಿ ಗೈಸ್. ವೀಡಿಯೋ ಮಾಡೋದು ತುಂಬ ಅಂದರೆ ತುಂಬ ಈಸಿಲಿ ಮಾಡ್ಕೋಬೋದು. ಯಾವುದಾದ್ರೂ ಒಂದು ಆ್ಯನಿಮೇಷನ್ನ ಕೊಟ್ಕೊಳ್ಳಿ. ಇನ್ನು ಆ್ಯನಿಮೇಷನಲ್ಲಿ ಫೇಡ್ ಆದರೂ ಆಯಿತು, ಡ್ರಾಪ್ ಆಯಿತು, ಬೇರೆ ಯಾವ್ದು ಇಷ್ಟ ಆಗುತ್ತೆ ಅದು ಕೊಡಿ. ಅದಾದಮೇಲೆ ನಾನು ಸಿನ ಲೆಟರ್ ಏನಿದೆ ಅದನ್ನು ತೊಗೊಂಡಿದ್ದೀನಿ. ಸಿ ಲೆಟರ್ ತೊಗೊಂಡಾದ್ಮೇಲೆ ಇಲ್ಲಿ ಇನ್ನು ಆ್ಯನಿಮೇಷನಲ್ಲಿ ಫೇಡ್ ಇಲ್ಲ ಸ್ಲೈಡ್ ಅಪ್ಪಿಂದ ಅಂತ ಇತ್ತು, ಅದನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ಫ್ರಮ್ ಗ್ಯಾಲ್ರಿಗೆ ಹೋಗ್ಬಿಟ್ಟು ಇಲ್ಲಿ ನಾನು C4 ಬಂದುಬಿಟ್ಟು ಕೇಕ್ ಪಿಕ್ಚರ್ ಒಂದು ಡೌನ್ಲೋಡ್ ಮಾಡಿಟ್ಟಿದ್ದೆ, ಅದನ್ನು ಆ್ಯಡ್ನ ಮಾಡ್ಕೋತೀನಿ. ಓಕೆ, ಇಲ್ಲೇ ಇದೆ ಕೇಕ್ ಪಿಕ್ಚರ್. ಸೊ ಕೇಕ್ C4 ಕೇಕ್. ಓಕೆನಾ. ಸೊ ಇದು ಇನ್ನು ಆ್ಯನಿಮೇಷನಲ್ಲಿ ಸ್ಲೈಡ್ ಅಪ್ ಸ್ಲೈಡ್ ಡೌನ್ ಅಂತ ಇತ್ತಲ್ಲ ಅದನ್ನು ಕೊಟ್ಟಿದ್ದೀನಿ. ಓಕೆನಾ. ಸೊ ಸುಮಾರು ಜನ ಹೇಳ್ತೀರಾ ನನಗೆ ಸಿವರೆಗೂ ಹೇಳ್ಕೊಡ್ತೀರಾ. ಸೊ ಇವತ್ತು ನಾನು ಈವರೆಗೂ ಹೇಳ್ಕೊಡ್ತೀನಿ ಯಾವ ಥರ ಆ್ಯಡ್ ಮಾಡೋದಂತ. ಓಕೆನಾ. ಸೊ ಇಲ್ಲಿವರೆಗೂ ನಮ್ಮದು ಸಿ ಆಯಿತು. ಈಗ ನಾವು ಯಾವ್ದು ಆ್ಯಡ್ ಮಾಡಬೇಕು ಲೆಟರು. ಸೊ ಸಿಂಪಲಿ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಡಿ ಏನಿದೆ ಅದನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ತುಂಬ ಅಂದರೆ ತುಂಬ ಈಸಿ ಈ ಥರ ವೀಡಿಯೋಸ್ ಮಾಡೋದು. ನೀವು ಡೈಲಿ ಒಂದೊಂದು ಟೈಪ್ ವೀಡಿಯೋಸ್ಗಳನ್ನ ಮಾಡಾಕ್ಬೋದು. ಸೊ ಸಿಂಪಲಿ ನಾನು ಇಲ್ಲಿ ಡಿ ಟೆಕ್ಸ್ಟ್ ಏನಿದೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಈ ಕಡೆ ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊತೀನಿ. ಇದು ಸ್ಲೈಡ್ ಅಪ್ ಕೊಟ್ಟಿದ್ದೀನಿ ಡಿ. ಓಕೆನಾ. ಅದಾದಮೇಲೆ ಗ್ಯಾಲ್ರಿಗೆ ಹೋಗ್ಬಿಟ್ಟು ಮತ್ತು ಮೀಡಿಯಾಗೆ ಹೋಗ್ಬಿಟ್ಟು ಇಲ್ಲಿಂದ ಡಿ ಫಾರ್ ಡಾಗ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆನಾ. ಸೊ ಇಲ್ಲಿ ಆ್ಯಡ್ ಮಾಡಿಬಿಟ್ಟು ಇನ್ನು ಆ್ಯನಿಮೇಷನಲ್ಲಿ ಸ್ಲೈಡ್ ಡೌನು ಆ್ಯನಿಮೇಷನ್ ಕೊಟ್ಟಿದ್ದೀನಿ. ಇನ್ನು ಆ್ಯನಿಮೇಷನಲ್ಲಿ ಎಕ್ಸ್ಟ್ರಾ ಪಾರ್ಟ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು. ಓಕೆನಾ. ಅದಾದಮೇಲೆ ಡಿ ಆದಮೇಲೆ ಇ. ಓಕೆನಾ. ಸೊ ಸಿಂಪಲ್ ಇಲ್ಲಿ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇ ತೊಗೊಂಡಿದ್ದೀನಿ. ಲೆಟರ್ ಏನಿದೆ ಇನ್ ತೊಗೊಂಡಾದಮೇಲೆ ಇಲ್ಲಿ ಮತ್ತೆ ಬ್ಯಾಕ್ ಬಂದುಬಿಟ್ಟು ಇದರದ್ದು ಇನ್ನು ಆ್ಯನಿಮೇಷನ್ನು ಸ್ಲೈಡ್ ಅಪ್ ಏನಿದೆ ಅದನ್ನು ಕೊಟ್ಟಿದ್ದೀನಿ. ಅದಾದಮೇಲೆ ಇಲ್ಲಿ ಮತ್ತೆ ಗ್ಯಾಲ್ರಿಗೆ ಹೋಗ್ಬಿಟ್ಟು ಲೇಯರ್ ಮೇಲೆ ಹೋಗ್ಬಿಟ್ಟು ಮೀಡಿಯಾ ಮೇಲೆ ಹೋಗ್ಬಿಟ್ಟು ಇ ಫಾರ್ ಎಲಿಫೆಂಟ್ ಏನಿದೆ ಅದನ್ನು ಆ್ಯಡ್ ಮಾಡ್ಕೊತೀನಿ. ಎಲಿಫೆಂಟ್ ನಾನು ಡೌನ್ಲೋಡ್ ಮಾಡಿ ಇಟ್ಟಿದ್ದೆ, ಎಲ್ಲೋಯ್ತು ಅಂತ ಗೊತ್ತಿಲ್ಲ. ಎಲಿಫೆಂಟ್ ಓಕೆ, ಇಲ್ಲಿದೆ ಎಲಿಫೆಂಟ್. ಇದನ್ನು ಆ್ಯಡ್ನ ಮಾಡ್ಕೋತೀನಿ. ಓಕೆನಾ. ಸೊ ನೋಡಿ, ಸೊ ಸಿಂಪಲಿ ಇಷ್ಟೇ ಗೈಸ್. ನೀವು ಝೆಡ್ವರೆಗೂ ಇದು ಲಾಂಗ್ ವೀಡಿಯೋ ಫಾರ್ಮಲ್ಲಿ ಮಾಡ್ಕೋಬೋದು, ಆ್ಯನಿಮೇಷನ್ನ ಕೊಡ್ಬೋದು ಇಷ್ಟೇ. ಮತ್ತು ಎಕ್ಸ್ಟ್ರಾ ಪಾರ್ಟ್ ಏನಿದೆ ಫೋಟೋನ ಡಿಲೀಟ್ ಮಾಡ್ಕೊಳ್ಳಿ. ಸೊ ಸಿಂಪಲಿ ನಿಮಗೆ ಇನ್ನೂ ಲೆಟರ್ಸ್ ಆ್ಯಡ್ ಮಾಡಬೇಕಂದ್ರೆ ಸಿಂಪಲಿ ಮೇಲೆ ಬೋರ್ಡ್ ಫೋಟೋ ಏನಿದೆ ಅದನ್ನು ಈ ಥರ ಸ್ಲೈಡ್ ಮಾಡಿಬಿಟ್ಟು ದೊಡ್ಡದು ಮಾಡ್ಕೊಳ್ಳೋದು ಅಷ್ಟೇ. ಓಕೆನಾ ಗೈಸ್. ಸೊ ಗೊತ್ತಾಯ್ತಲ್ಲ ಯಾವ ಥರ ಮಾಡೋದಂತ. ಸಿಂಪಲಿ ಇಲ್ಲಿ ನೀವು ವಾಯ್ಸ್ ಓವರ್ನ ಕೊಡ್ಬೋದು. ಇಲ್ಲಿ ನಿಮ್ಮದು ರೆಕಾರ್ಡ್ ಬಟನ್ ಏನಿದೆ ಅದ್ರ ಮೇಲೆ ಆನ್ ಮಾಡಿಕೊಂಡು ವಾಯ್ಸ್ ಓವರ್ನ ಕೊಡ್ಬೋದು. ಲೈಕ್ A ಫಾರ್ ಆಪಲ್, B ಫಾರ್ ಬಾಲ್, C ಫಾರ್ ಕ್ಯಾಟ್, ಇಲ್ಲ ಲೈಕ್ A ಫಾರ್ ಆ್ಯಪಲ್, ಆ ಥರ ಏನಾದರೂ ಒಂದು ಕೊಡ್ಬೋದು, ನಿಮ್ಮ ಇಷ್ಟ. ಸೊ ಯಾರೆಲ್ಲರಿಗೂ ವಾಯ್ಸ್ ರೆಕಾರ್ಡಿಂಗ್ ನಿಮ್ಮ ವಾಯ್ಸ್ ಚೆನ್ನಾಗಿದೆ, ಲೈಕ್ ಮಕ್ಕಳ ಥರ ನೀವು ಮಾತಾಡ್ತೀರಾ, ಮಕ್ಕಳ ಥರ ಹೇಳ್ತೀರಾ, ಇಲ್ಲ ಅಂದರೆ ನೀವು ವಾಯ್ಸ್ ಓವರ್ ಮಾಡಿಬಿಟ್ಟು ಸಿಂಪಲ್ ಏನು ಮಾಡಿ ವಾಯ್ಸ್ ಚೇಂಜ್ ಮಾಡಿಬಿಡಿ. ಲೈಕ್ ಕಿಡ್ಸು ವಾಯ್ಸ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಗೈಸ್ ನಾನು ಇಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನ ಒಂದು ಆ್ಯಡ್ ಮಾಡಿದ್ದೀನಿ. ಇದು ನಾನು YT ಸ್ಟುಡಿಯೋದಿಂದ ಡೌನ್ಲೋಡ್ ಮಾಡಿದ್ದು. ಇದರದ್ದು ಸೌಂಡ್ ಬಂದುಬಿಟ್ಟು ತುಂಬ ಕಮ್ಮಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ನಿಮಗೆ ಬೇಕಂದರೆ ಕೇಳಿ, ನಾನು ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಸೊ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಟೆಲಿಗ್ರಾಮ್ ಚಾನಲಲ್ಲಿ ಕೊಡ್ತೀನಿ. ಇದು ಏನು ಡೌನ್ಲೋಡ್ ಮಾಡಿದ್ದೆ YT ಸ್ಟುಡಿಯೋಯಿಂದ ಮ್ಯೂಸಿಕ್ಕು ಇದು ಬಂದುಬಿಟ್ಟು ನಿಮಗೆ ಯಾವುದೇ ಕಾಪಿರೈಟ್ ಬರಲ್ಲ. ಓಕೆನಾ. ಸಿಂಪಲಿ ವಾಯ್ಸ್ ಓವರ್ ಎಲ್ಲ ಆದಮೇಲೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಆದಮೇಲೆ ಸಿಂಪಲಿ ಇಲ್ಲಿ ಡೌನ್ಲೋಡ್ ಬಟನ್ ಏನಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡೌನ್ಲೋಡ್ನ ಮಾಡ್ಕೊಳ್ಳಿ. ಓಕೆನಾ ಗೈಸ್. ಸೊ ಇಷ್ಟು ಬಂದುಬಿಟ್ಟು ತುಂಬ ಅಂದರೆ ತುಂಬ ಈಸಿ ಇದು ಈ ಲೆಟರ್ಸ್ ವೀಡಿಯೋ ಮಾಡೋದೆಲ್ಲ. ಕೈನ್ ಮಾಸ್ಟರಲ್ಲಿ ನೀವು ಈಸಿಲಿ ಬಂದುಬಿಟ್ಟು ಕ್ರಿಯೇಟ್ ಮಾಡ್ಕೋಬೋದು, ತುಂಬ ಈಸಿ. ಓಕೆನಾ. ಆ್ಯಂಡ್ ಗೈಸ್ ಈ ಥರ ಈ ವಿಡಿಯೋಸ್ ಎಲ್ಲ ಮಾಡೋದ್ರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಇದೆ. ಯಾಕಂದರೆ ಇದರಲ್ಲಿ ಕಿಡ್ಸ್ ಎಲ್ಲ ನೋಡ್ತಾರಲ್ಲ, ಸೊ ಒಂದು ಸಲ ಕಿಡ್ಸಿಗೆ ಏನಾದರೂ ವೀಡಿಯೋಸ್ ಏನಾದರೂ ಇಷ್ಟ ಆದರೆ
ಸೊ ಅವರು ಏನು ಮಾಡ್ತಾರೆ, ನಿಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಕೊತಾರೆ ಆ್ಯಂಡ್ ನಿಮ್ಮ ಚಾನೆಲ್ ವೀಡಿಯೋಸ್ಗಳನ್ನೇ ನೋಡ್ತಾ ಇರ್ತಾರೆ. ಸೊ ಗೊತ್ತಲ್ಲ, ಒಂದು ಸಲ ಮಕ್ಳ ಕೈಗೆ ಫೋನ್ ಸಿಕ್ಬಿಟ್ರೆ ಅವರು ಏನಾದರೂ ಒಂದು ನೋಡ್ತಾನೆ ಇರ್ತಾರೆ. ಆ್ಯಂಡ್ ಹಂಗಾಗಿ ಇನ್ನೊಂದು ಏನಂದರೆ ಕಲೀರಿ, ನಾವು ಏನು ಹೇಳ್ಕೊಡ್ತಾ ಇದ್ವಿ ಅದು ಕಲೀರಿ. ಸೊ ಕಲ್ತ್ಕೊಂಡ್ರೆ ನಿಮಗೆ ಬೆನಿಫಿಟ್ಸ್ ಅಲ್ವಾ. ಸೊ ನಿಮಗೆ ಗೊತ್ತಾಗುತ್ತೆ, ನಾಲೆಜ್ ಇನ್ನೂ ಜಾಸ್ತಿ ಸಿಗುತ್ತೆ. ಓಕೆನಾ. ಸೊ ಸಿಂಪಲಿ ಇಲ್ಲಿ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ವಿಡಿಯೋ ಏನಿದೆ ಡೌನ್ಲೋಡ್ನ ಮಾಡ್ಕೊಳ್ಳಿ. ಅಂತೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ, ನಾನು ಎಲ್ಲರ ಕಮೆಂಟು ನಾನು ರಿಪ್ಲೈನ ಮಾಡ್ತೀನಿ. ಓಕೆನಾ. ಆ್ಯಂಡ್ ಇಮೇಜಸ್ಸು ನಾನು ಹೇಳಿದ್ನಲ್ಲ, ಇಮೇಜ್ ಸರ್ಚ್ ಮ್ಯಾನಿಂದ ಫಸ್ಟು ನೀವು ಬ್ಲ್ಯಾಕ್ ಬೋರ್ಡ್ ಡೌನ್ಲೋಡ್ ಮಾಡೋಕ್ಕಿಂತ ಮುಂಚೆ A to Z ವರೆಗೂ ಏನೇನು ಬೇಕು ನಿಮಗೆ, ಆ್ಯನಿಮಲ್ಸಲ್ಲಾದರೂ ಆಯಿತು, ಲೈಕ್ ಫ್ರೂಟ್ಸಲ್ಲಾಯಿತು, ಎಲ್ಲ ಫ್ರೂಟ್ಸಲ್ಲೂ ಬೇಕಿದ್ರೆ ನೀವು ಲೈಕ್ ಇನ್ಸೆಕ್ಟ್ ಆಯಿತು, ಬರ್ಡ್ಸ್ ಆಯಿತು, ಡೈಲಿ ಒಂದೊಂದು ಟೈಪು ನೀವು ಮಾಡ್ಬೋದು. ABCD ನಾನು ಹೇಳ್ತಾ ಇರೋದು. ಒಂದಿನ ಫ್ರೂಟ್ಸದ್ದು ಮಾಡಿ, ನೆಕ್ಸ್ಟ್ ದಿನ ಬೇರೆ ಲೈಕ್ ಟಾಯ್ಸದ್ದು ಮಾಡಿ, ನೆಕ್ಸ್ಟ್ ದಿನ ಆ್ಯನಿಮಲ್ಸು, ಬರ್ಡ್ಸು, ಇನ್ನೂ ತುಂಬ ಇದೆಯಲ್ಲ, ಆ ಥರ ಮಾಡ್ಬೋದು. ಓಕೆನಾ ಗೈಸ್. ಓಕೆ ಗೈಸ್, ಈಗ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಆ್ಯಂಡ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋ ನಾನು ನೆಕ್ಸ್ಟ್ ಟೈಮ್ ತೊಗೊಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್ ಗೈಸ್.